ಮಾತಾಡ್ತಾ ಇದ್ದಾವ. ಅದಕ್ಕೆ ಮತ್ತೊಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಬುದ್ಧಿವಂತ ನಮ್ಮ ಏನಪ್ಪ ಅಂತ ರಾಮಚಂದ್ರ ರಾವ್ ಅವರು. ಇಲ್ಲ ರೀ ಇದು AI ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಯಾರು ಮಾಡಿದ್ದಾರೆ ಅಂತೇಳಿ. ಅಲ್ಲಿ ಆಫೀಸಿಂದು ಧ್ವಜ ಬಂದದ, ಆಫೀಸ್ ಬಂದದ, ಎಲ್ಲ ಬಂದದ ರೀ. ಆ ದೃಶ್ಯ ನಾವು ಹೇಳೋ ಅವಶ್ಯಕತೆ ಇಲ್ಲ, ನೀವು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀರಿ. ಇದಕ್ಕೆ ಮತ್ತೆ ಸುಳ್ಳು ಹೇಳೋದು AI ಒಂದು ಮತ್ತು ಕರ್ನಾಟಕದ ಬಂದಿದ್ದು ಸುಳ್ಳಲ್ಲ. ಅದನ್ನ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋಂಥದ್ದು. ಮತ್ತು ತಪ್ಪಿಸ್ಕೊಳ್ಳೋ ಹಾದಿ ಹುಡುಕಾಡೋದು, ನಾನು ತಪ್ಪು ಮಾಡಿದ್ದೀನಿ, ತಪ್ಪಾಗಿದ್ದು ಅವು ಬಂದು ಬರೋದಿಲ್ಲ. ಇದು ಯಾಕಂತ ತಪ್ಪು ಮಾಡೋದು, ಆಮೇಲೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋದು. ಇವತ್ತೊಂದು ಡಿಜಿಟಲ್ ಮೀಡಿಯಾದಿಂದಾಗಲಿ ಅಥವಾ ಒಂದು ಇವತ್ತಿನ ಒಂದು ಯೂಟ್ಯೂಬ್ಗಳಿಂದಾಗಲಿ ಅಥವಾ ಇವತ್ತಿನ ಡೆವಲಪ್ಮೆಂಟ್ನಿಂದಾಗಿ ಭಾಳಷ್ಟು ವಿಷಯಗಳು ಹೊರಗೆ ಬರ್ತಾ ಇದ್ದಾವ್ರಿ. ಇವೆಲ್ಲ ಇಂಥ ಕೆಲಸಗಳು ಮೊದಲೇನಾಗ್ತಿದ್ದು ಮುಚ್ಚೋಗಿ ಬಿಡ್ದಿತ್ತು, ಬರೀ ಹೇಳೋದು ಅಷ್ಟೇ. ಯಾರು ಹೇಳಿದ್ರು ಅದು ಬಂದಿದ್ದಿಲ್ಲ ರೀ, ಹೋದಿಲ್ಲ ಇಲ್ಲ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಳ್ತಿದ್ರು. ಇವತ್ತಿಷ್ಟು ರೆಡ್ ಆ್ಯಂಡ್ ಎಕ್ಸಿಕ್ಯೂಟಿವ್ಗೆ ಇದ್ರ ಬಗ್ಗೆ ಹೋಗ್ತಾ ಇದ್ದಾರೆ. ಇದು ಪೊಲೀಸ್ ಬುದ್ಧಿವಂತಿಕೆ ಅಂತ ಹೇಳ್ಬೇಕಾಗ್ಯದ. ಈ ಬುದ್ಧಿವಂತಿಕೆಯನ್ನು ಜನರ ರಕ್ಷಣೆ ಮಾಡೋದೇ ಆಗ್ಬೇಕ್ರಿ ಇದು. ಅದೇ ಇವತ್ತು ಕಳ್ತನ ಪೊಲೀಸ್ ವ್ಯವಸ್ಥೆಯಲ್ಲಿ ಕಳ್ತನ ನಡೀತಾ ಇದ್ದಾವೆ. ಇಲ್ಲಿ ನಮ್ಮ ಅನೇಕ ರಾಜಕಾರಣಿಗಳು, ಶಾಸಕರಿರ್ಬೋದು, MP ಗಳಿರ್ಬೋದು, ಮತ್ತಾರು ಇರ್ಬೋದು, ಸಚಿವರು ಇರ್ಬೋದು, ಅವರು ಅನೇಕ ಅವ್ಯವಹಾರಗಳು ಪೊಲೀಸ್ ಮೂಲಕ ನಡೀತಾ ಇರ್ತವೆ. ಅದನ್ನು ತಡಿಬೇಕಾಗಿತ್ತು ಮೊದಲು. ನಾವು ಮಾಡೋದಿಲ್ಲ ಇದನ್ನಂತೆ. ಇದನ್ನು ಯಾವ ಅಧಿಕಾರಿ ಅನ್ನೋದಿಲ್ಲ ರೀ. ಅವ್ರಿಗೆ ಅವರ ಸಹಕಾರ ಮಾಡ್ತಾ ಇದ್ದಾರೆ, ಒಬ್ಬರಿಗೆ ಸಹಕಾರ ಮಾಡಿ ತಡ್ಕೊಳ್ತಾ ಇರ್ತಾರೆ. ನಿಜವಾಗಿ ವ್ಯವಸ್ಥೆ ಸ್ವಚ್ಛ ಆಗಬೇಕಾಗ್ಯದ. ಇದು ಆಗುವುದಿಲ್ಲೋ ಏನೋ ಅಂತ ಅನಿಸ್ಬಿಟ್ಟದ್ರಿ, ನಿರಾಶೆ ಬಂದುಬಿಡ್ತದೆ. ಇವತ್ತೇನೋ ಅಮಾನತು ಮಾಡಿದ್ದಾರೆ ನಮ್ಮ ಗೃಹ ಖಾತೆ ಗೃಹ ಮಿನಿಸ್ಟರ್ ಅವರು. ಅಂದರೆ ಅಮಾನತು ಮಾಡಿ ಸಾಕು ಅನ್ನುವಂಥದ್ದು ಇವತ್ತು ಪ್ರಶ್ನೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಜನ. ಯಾಕಂದರೆ ಇವ್ರು ಇನ್ನಷ್ಟು ಕಠಿಣ ಕ್ರಮ ತೊಗೊಳ್ಬೇಕು ಇಂಥವ್ರೆಲ್ಲ. ಯಾರು ಪರ್ಮನೆಂಟ್ ಸಿಕ್ಕವ್ರು ಒಂದು 15-20 ಜನ ಸಿಕ್ಕಿದ್ದಾರೆ, ಪೊಲೀಸರು ಸಿಕ್ಕಿದ್ದಾರೆ ಆ ವ್ಯವಹಾರಗಳಲ್ಲೇ. ಅವರನ್ನು ಮೊದಲ ಜೈಲು ಇಷ್ಟ ಅಲ್ಲ ಅವರಿಗೆ